ಒಂದರ ಪಠ್ಯಪುಸ್ತಕದಲ್ಲಿನ ವಿದ್ಯುತ್ ಶಕ್ತಿ ಅಂತ ಪಾಠ ಇದೆ. ಈ ವಿದ್ಯುತ್ ಶಕ್ತಿ ಪಾಠದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬರೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಆಲ್ರೆಡಿ ನಾನು ವಿದ್ಯುತ್ ಶಕ್ತಿ ಪಾಠದ ಮಧ್ಯದಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೆ. ಸೊ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಷಯಗಳ ಪ್ಲೇಲಿಸ್ಟ್ ಲಿಂಕನ್ನು ಕೊಟ್ಟಿದ್ದೀನಿ. ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಅವೆಲ್ಲ ವಿಷಯಗಳ ಪಾಠದ ನೋಟ್ಸ್ಗಳನ್ನು, ಕ್ವಶನ್ ಆನ್ಸರ್ಸ್ಗಳನ್ನು, FA SA ಎಕ್ಸಾಮ್ ಕ್ವಶನ್ ಪೇಪರ್ಗಳು ಸಹಿತ ನಮ್ಮಲ್ಲಿ ಸಿಗ್ತವೆ. ಸೊ ಅವುಗಳನ್ನು ಸಹಿತ ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿದ್ಯುತ್ ಶಕ್ತಿ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬರೋಣ. ಪ್ರಶ್ನೆ 1. ರೋಧ R ಬಂದಿರುವ ಒಂದು ತಂತಿಯನ್ನು 5 ಸಮಾನ ಭಾಗಗಳಾಗಿ ಕತ್ತರಿಸಲಾಗಿದೆ. ನಂತರ ಈ ಭಾಗಗಳನ್ನು ಸಮಾಂತರವಾಗಿ ಸಂಪರ್ಕಿಸಲಾಗ್ತದೆ. ಈ ಸಂಯೋಜನೆಯ ರೋಧ R ಆದರೆ R/Rನ ಅನುಪಾತ ಎಷ್ಟು ಅಂತ ಕೇಳಿದರು. ಆಪ್ಷನ್ ಡಿ 25 ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ 2. ಈ ಕೆಳಗಿನ ಯಾವ ಪದಗಳು ಮಂಡಲದಲ್ಲಿ ವಿದ್ಯುತ್ ಸಾಮರ್ಥ್ಯವನ್ನು ಪ್ರತಿನಿಧಿಸೋದಿಲ್ಲ? ಆಪ್ಷನ್ ಬಿ IR² ಅನ್ನೋದು ಸರಿ ಇದೆ. ಪ್ರಶ್ನೆ 3. ಒಂದು ವಿದ್ಯುತ್ ಬಲ್ಬನ್ನು 220 ವೋಲ್ಟ್ ಮತ್ತು 100 ವ್ಯಾಟ್ ಎಂದು ನಮೂದು ಮಾಡಿದ್ದಾರೆ. ಈ ಬಲ್ಬ್ 110 ವ್ಯಾಟ್ನಲ್ಲಿ ಕಾರ್ಯನಿರ್ವಹಿಸಿದರೆ ಅದರಲ್ಲಿ ಬಳಕೆಯಾದ ಸಾಮರ್ಥ್ಯ ಎಷ್ಟು ಅಂತ ಕೇಳಿದರು. SD 25 ವ್ಯಾಟ್ ಅನ್ನೋದು ಸರಿ ಇದೆ. 4ನೇ ಪ್ರಶ್ನೆ. ಸಮಾನವಾದ ಉದ್ದ ಮತ್ತು ವ್ಯಾಸವುಳ್ಳ ಒಂದೇ ರೀತಿಯ 2 ವಸ್ತುಗಳನ್ನು ಮೊದಲು ಸರಣಿ ಕ್ರಮದಲ್ಲಿ, ನಂತರ ಸಮಾಂತರ ಕ್ರಮದಲ್ಲಿ ಒಂದೇ ವಿಭವಾಂತರಕ್ಕೆ ಅಡ್ಡಲಾಗಿ ಸಂಪರ್ಕ ಮಾಡಿದ್ದಾರೆ. ಹಾಗಾದ್ರೆ ಸರಣಿ ಕ್ರಮದಲ್ಲಿ ಮತ್ತು ಸಮಾಂತರ ಕ್ರಮದಲ್ಲಿ ಉತ್ಪತ್ತಿಯಾದ ಶಾಖದ ಅನುಪಾತವನ್ನು ಕೇಳಿದ್ರು. 1:4. ಸಿ ಆಪ್ಷನ್ ಏನಾಗ್ತದಪ್ಪ ಅಂದರೆ ಎಕ್ಸಾಕ್ಟ್ಲಿ ರೈಟ್ ಆಗ್ತದೆ. ಮುಂದಿನ ಪ್ರಶ್ನೆ 5. 2 ತುದಿಗಳ ನಡುವೆ ವಿಭವಾಂತರವನ್ನು ಅಳತೆ ಮಾಡಲು ವೋಲ್ಟಮೀಟರನ್ನು ಹೇಗೆ ಸಂಪರ್ಕಿಸಬೇಕು ಅಂತ ಕೇಳಿದರು. ನೆನಪಿಡಲಿ, 2 ತುದಿಗಳ ನಡುವಿನ ವಿಭವಾಂತರವನ್ನು ಅಳತೆ ಮಾಡಲಿಕ್ಕೆ ವೋಲ್ಟಮೀಟರನ್ನು ಯಾವತ್ತೂ ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಸಮಾಂತರವಾಗಿ 2 ತುದಿಗಳಿಗೆ ಸಂಪರ್ಕವನ್ನು ಕೊಡ್ತಾರೆ. ಒಂದು ಲೆಕ್ಕ ಇದೆ. ಒಂದು ತಾಮ್ರದ ತಂತಿ 0.5 mm ವ್ಯಾಸವನ್ನು ಮತ್ತು 1.6 × 10⁻⁸ ಓಮ್ ಮೀಟರ್ ರೋಧಕತೆಯನ್ನು ಹೊಂದಿದೆ. ಅದರ ರೋಧ 10 ಓಮ್ ನಷ್ಟಾದರೆ ಅದರ ಉದ್ದ ಎಷ್ಟಿರಬೇಕು ಅಂತ ಕೇಳಿದರು. ತಂತಿ ವ್ಯಾಸವನ್ನು ದ್ವಿಗುಣಗೊಳಿಸಿದರೆ ಅದರ ರೋಧ ಎಷ್ಟು ಬದಲಾಗ್ತಾ ಹೋಗ್ತದೆ ಅಂತ ಕೇಳಿದರು. ಸೊ ಫಸ್ಟ್ ಬರ್ಕೊಡ್ರಿ. R ಕೊಟ್ಟಿದ್ದಾರೆ 10 ಓಮ್, D 0.5 mm ಅದ, P 1.6 × 10⁻⁸ ಓಮ್ ಪರ್ ಮೀಟರ್. ಎಲ್ಲನ್ನು ಕಂಡುಹಿಡಿಬೇಕು. ಓಕೆನಾ? ಲೆಂತನ್ನು ಕಂಡುಹಿಡಿತೀರಿ. ಅವಾಗ ಫಸ್ಟ್ R = D/2ದಲ್ಲಿ 0.5 ಭಾಗಿಸು 2 ಹಾಕಿದಾಗ ಸೊ ಒಟ್ಟು ನಮ್ಗೆ ಏನಾಗ್ತದಪ್ಪ ಅಂದ್ರೆ ಇಷ್ಟು ಉತ್ತರ ಬರ್ತದೆ. ಇನ್ನು R = L/P ಅಂತಂದರೆ ಅದನ್ನು ಕಂಡುಹಿಡಿದಾಗ ನಮಗೆ 1.9625 × 10⁻⁻⁷ m² ಬರ್ತದೆ. ಆವಾಗ ಲೆಂತ್ ಎಷ್ಟು ಬರ್ತದಪ್ಪ ಅಂದ್ರೆ R/P ಹಾಕಿದಾಗ 122.66 m ಅಂತ ಬರ್ತದೆ. ಸ್ವಲ್ಪ ಕ್ಲೀನಾಗಿ ಅದನ್ನು ನೋಡ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ತಂತಿಯ ವ್ಯಾಸವನ್ನು ದ್ವಿಗುಣಗೊಳಿಸಿದಾಗ ಅಂತ ಕೊಟ್ಟಿದ್ರು. ಅಂದರೆ R = 0.5 mm = 5 × 10⁻⁴ m. ಆವಾಗ ಏನಾಗ್ತದಪ್ಪ ಅಂದರೆ ಇಷ್ಟು ಉತ್ತರ ನಮಗೆ ಬರ್ತದೆ 7.85 × 10⁻⁷ m². ಸೊ ಟೋಟಲಿ R' = 1/4R ಅಂತಕ್ಕಂಥದ್ದೇ ಉತ್ತರ ಬಂದರೆ ಸೊ ನಿಮ್ದು ರೆಡಿ ಆಗ್ತದೆ. ಕರೆಕ್ಟಾಗಿರ್ತಕ್ಕಂಥ ಕ್ಯಾಲ್ಕುಲೇಷನ್. ನೀಟಾಗಿ ಅದನ್ನು ನೋಡಿಕೊಂಡು ಬಿಡಿಸ್ಕೊಡ್ರಿ. 7ನೇ ಪ್ರಶ್ನೆ. ಒಂದು ರೋಧಕದ ನಡುವಿನ ವಿಭವಾಂತರ ಫಿ ಮತ್ತು ಅದಕ್ಕನುಗುಣವಾಗಿ ಅದರಲ್ಲಿ ಪ್ರವಹಿಸ್ತಕ್ಕಂಥ ವಿದ್ಯುತ್ ಪ್ರವಾಹ ಐಗಳ ವಿವಿಧ ಮೌಲ್ಯಗಳನ್ನು ಕೊಟ್ಟಿದ್ದಾರೆ. ಐ ಕೊಟ್ಟಿದ್ದಾರೆ, ಫಿ ಕೊಟ್ಟಿದ್ದಾರೆ. ಅವಾಗ ಏನು ಮಾಡಬೇಕಪ್ಪ ಅಂದ್ರೆ ಫಿ ಮತ್ತು ಐಗಳ ನಡುವೆ ರೇಖಾನಕ್ಷೆಯನ್ನು ರಚಿಸಬೇಕು. ಈ ರೋಧಕದ ರೋಧವನ್ನು ಕಂಡುಹಿಡಬೇಕು ಅಂತ ಕೇಳಿದರು. ಸೊ ವಿ ಐ ನಕ್ಷೆಯ ಇಳಿಜಾರು ರೋಧವಾಗಿದೆ. ಆದ್ದರಿಂದ ರೋಧ R = ಫಿ ಬದಲಾವಣೆ ಭಾಗಿಸು ಐ ಬದಲಾವಣೆ. ಸೊ 13.2 - 1.6/4 0.5. ಸೊ ಅವಾಗ 11.6 / 3.5. ಸೊ 3.314 ಓಮ್ ಅಂತ ಬರಬೇಕು. ಈ ಥರನಾಗಿರ್ತಕ್ಕಂಥ ಡಯಾಗ್ರಾಮ್ಗಳನ್ನು ನೀವು ಬಿಡಿಸ್ರೆ ಉತ್ತರ ಕರೆಕ್ಟ್ ಆಗ್ತದೆ. 8ನೇ ಪ್ರಶ್ನೆ. 12 ವೋಲ್ಟ್ ಬ್ಯಾಟರಿಯನ್ನು ಒಂದು ರೋಧಕದ ಜೊತೆ ಸಂಪರ್ಕಿಸಿದಾಗ ಅದರಲ್ಲಿ ವಿದ್ಯುತ್ ಪ್ರವಾಹ 0.5 ಮೆಗಾ ಆಗಿರ್ತದೆ. ಆಗ ರೋಧಕದ ರೋಧವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ವಿ = 12 ವ್ಯಾಟ್ ಬರ್ತದೆ. ಐ 0.25 ma ಬರ್ತದೆ. ಆಮೇಲೆ ಎಮ್ ಅದ. ಎ = 2.5 × 10⁻³ a. ಅವಾಗ ಓಮ್ನ ನಿಯಮ ಏನು ಹೇಳ್ತದಪ್ಪ ಅಂದ್ರೆ R = P/I. ಸೊ ಟೋಟಲಿ 4800 ಓಮ್ ಅಂತ ಬರ್ತದೆ. ಇನ್ನು 9ನೇ ಪ್ರಶ್ನೆ. 9 ವೋಲ್ಟ್ ಬ್ಯಾಟರಿಯನ್ನು 0.2 ಓಮ್, 0.3 ಓಮ್, 0.4 ಓಮ್, 0.5 ಓಮ್, 12 ಓಮ್ಗಳ ರೋಧಕಗಳಿಂದಾಗಿ ಏನಾಗ್ತದಪ್ಪ ಅಂತಂದ್ರೆ ಸೊ
ಸರಣಿ ಕ್ರಮದಲ್ಲಿ ಸಂಪರ್ಕವನ್ನು ಮಾಡಿದ್ದೀವಿ. ಹಾಗಾದರೆ 12 ಓಮ್ ರೋಧದ ಮೂಲಕ ಪ್ರವಹಿಸ್ತಕ್ಕಂಥ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದರು. ಆವಾಗ RS = 0.2 + 0.3 + 0.4 + 0.5 + 12 ಆವಾಗ 13.4 ಓಮ್ ಆಗ್ತದೆ. V = 9 ಅಂತ ಬರ್ತದೆ. ಆವಾಗ ವಿದ್ಯುತ್ ಪ್ರವಾಹ R = V/I. ಆವಾಗ I = V/R 9/13.4 ಸೊ 0.67 ಅಂತ ಉತ್ತರ ಬರಬೇಕು. ಅಂದರೆ ರೋಧಕಗಳನ್ನು ಸರಣಿಯಲ್ಲಿ ಸಂಪರ್ಕಿಸುವುದರಿಂದ 12 ಓಮ್ ರೋಧದ ಮೂಲಕವು 0.67 ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸ್ತದೆ ಅಂತ ಬರೆದ್ರೆ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟಾಗಿ ಆಗ್ತದೆ. ಮೂವ್ ಟು 10th ಕ್ವಶನ್. ಏನು ಹೇಳೋದ 10ನೇ ಪ್ರಶ್ನೆಪ್ಪ ಅಂತಂದ್ರೆ 176 ಓಮ್ ರೋಧದ ಎಷ್ಟು ರೋಧಕಗಳನ್ನು ಸಮಾಂತರ ಕ್ರಮದಲ್ಲಿ 220 ವೋಲ್ಟ್ ವಿದ್ಯುತ್ ಮೂಲಕ್ಕೆ ಸಂಯೋಜಿಸಿದಾಗ 5 ಆಂಪಿಯರ್ ವಿದ್ಯುತ್ ಪ್ರವಾಹ ಉಂಟಾಗ್ತದೆ. ಸೊ ಆವಾಗ R = 220 ವ್ಯಾಟ್, I = 5 ಆಂಪಿಯರ್, R = V/I ಅಂದರೆ 220/5 44 ಓಮ್ ಬರ್ತದೆ. ಆವಾಗ 176 ಓಮ್ ರೋಧದ N ರೋಧಕಗಳನ್ನು ಸಮಾನಾಂತರ ಕ್ರಮದಲ್ಲಿ ಬರೆದಾಗ 1/44 = 1/176 + 1/176 + 1/176. ಅವಾಗ 1/44 = N/176. ಅವಾಗ N = 176/44 ಅಂದಾಗ 4 ಅಂತ ಬರ್ತದೆ. ಅಂದರೆ 176 ಓಮ್ ರೋಧದ 4 ರೋಧಕಗಳನ್ನು ಸರಣಿ ಕ್ರಮದಲ್ಲಿ 220 ವೋಲ್ಟ್ ವಿದ್ಯುತ್ ಮೂಲಕ್ಕೆ ಸಂಯೋಜಿಸಿದಾಗ 5 ಆಂಪಿಯರ್ ವಿದ್ಯುತ್ ಪ್ರವಾಹ ಉಂಟಾಗ್ತದೆ ಅಂತ ಬರೆದ್ರೆ ಸಾಕು. 11ನೇ ಪ್ರಶ್ನೆ. ನೀವುಗಳು 6 ಓಮ್ನ 3 ರೋಧಕಗಳನ್ನು ಹೇಗೆ ಸಂಯೋಜಿಸಿ ಅದರ ಸಂಯೋಜನೆಯಿಂದ ರೋಧವು 9 ಓಮ್ 4 ಓಮ್ ಆಗಿರುವಂತೆ ಮಾಡ್ತೀರಿ? ಅದರಲ್ಲಿ ಫಸ್ಟ್ ಕ್ವಶನ್ ಕೇಳಿದ್ರು 6 ಓಮ್ನ 2 ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿ ಮೂರನೇದನ್ನು ಅದಕ್ಕೆ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ 9 ಓಮ್ ಆಗ್ತದೆ. ಸೊ ಅದನ್ನೇ ಇಲ್ಲಿ ನೀವು ಬರಿಬೋದು. ಸೊ ಈ ಥರನಾಗಿರ್ತಕ್ಕಂಥ ಪ್ರೂವನ್ನು ಮಾಡಬೇಕು. ಈ ಡಯಾಗ್ರಾಮನ್ನು ಬಿಡಿಸ್ಬೇಕು. ಸ್ವಲ್ಪ ನೀಟಾಗಿ ನೋಡ್ಕೊಡ್ರಿ. ಇನ್ನು ಸೆಕೆಂಡಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿ 6 ಓಮ್ನ 2 ರೋಧಕಗಳನ್ನು ಸರಣಿಯಲ್ಲಿ ಜೋಡಿಸಿ ಮೂರನೇ ರೋಧವನ್ನು ಅದಕ್ಕೆ ಸಮಾಂತರವಾಗಿ ಜೋಡಿಸಿದಾಗ ಸೊ ರೋಧ 4 ಓಮ್ ಆಗ್ತದೆ. ಸೊ ಅದು ಕೂಡ ಏನಾಗಬೇಕು, ಈ ಥರನಾಗಿರ್ತಕ್ಕಂಥ ಬರಬೇಕು. ಸೊ ನೀಟಾಗಿ ಅದನ್ನು ನೀವೇನು ಮಾಡಿರಿ, ಪಾಸ್ ಮಾಡಿಕೊಂಡು ಬರ್ಕೊಡ್ರಿ. ಇನ್ನು ಮುಂದಿನ ಪ್ರಶ್ನೆಗೆ ಬರ್ತೀನಿ. ಪ್ರಶ್ನೆ ಸಂಖ್ಯೆ 12ಕ್ಕೆ ಏನು ಹೇಳ್ತದಪ್ಪ ಅಂದ್ರೆ 12ನೇ ಪ್ರಶ್ನೆ. 220 ವೋಲ್ಟ್ ವಿದ್ಯುತ್ ಸರಬರಾಜು ಮಾರ್ಗದಲ್ಲಿ ಬಳಸಲಾಗ್ತಕ್ಕಂಥ ಹಲವಾರು ಎಲೆಕ್ಟ್ರಿಕ್ ಬಲ್ಪ್ಗಳು 10 ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರುವಂತೆ ವಿನ್ಯಾಸ ಮಾಡಿದ್ದಾರೆ. 220 ವ್ಯಾಟ್ ಸರಬರಾಜು ಮಾರ್ಗದಲ್ಲಿ ಗರಿಷ್ಠ ವಿತರಣಾ ವಿದ್ಯುತ್ ಪ್ರವಾಹ S 5 ಆಂಪಿಯರ್ ಇದ್ದಾಗ ಎರಡು ತುದಿಗಳಲ್ಲಿ ಸಮಾಂತರವಾಗಿ ಎಷ್ಟು ಎಲೆಕ್ಟ್ರಿಕ್ ಬಲ್ಬ್ಗಳನ್ನು ಸಂಯೋಜಿಸಬೇಕು ಅಂತ ಪ್ರಶ್ನೆ ಇತ್ತು. ಸೊ P ಸಾಮರ್ಥ್ಯದ N ಬಲ್ಬ್ಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಒಟ್ಟು ಸಾಮರ್ಥ್ಯ NP ಆದ್ದರಿಂದ I = NP/V ಅಂದರೆ 5 = N × 10/220. ಸೊ N = 5 × 220/10 100 ಅಂತ ಉತ್ತರ ಬಂದರೆ ಸಾಕು. 13ನೇ ಪ್ರಶ್ನೆ. ಒಂದು ವಿದ್ಯುತ್ ಓವ್ನ ಬಿಸಿತಟ್ಟೆಯನ್ನು 220 ವೋಲ್ಟ್ ವ್ಯಾಟ್ ವಿದ್ಯುತ್ ತಂತಿಗೆ ಜೋಡಿಸಿದೆ. A ಮತ್ತು B ಎಂಬ 2 ಸುರುಳಿ ರೋಧಕಗಳನ್ನು ಹೊಂದಿದ್ದು ಪ್ರತಿ ಸುರುಳಿಯ ರೋಧ 24 ಓಮ್ ಆಗಿರ್ತದೆ. ಇವುಗಳನ್ನು ಪ್ರತ್ಯೇಕವಾಗಿ ಸರಣಿ ಕ್ರಮದಲ್ಲಿ ಮತ್ತು ಸಮಾಂತರ ಕ್ರಮದಲ್ಲಿ ಬಳಸಬಹುದು. ಈ ಮೇಲಿನ 3 ಪ್ರಕರಣಗಳಲ್ಲಿ ಪ್ರವೇಶಿಸಿದ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದರು. ಸೊ ಪ್ರತ್ಯೇಕವಾಗಿ ಬಳಸಿದಾಗ 9.16 ಬರಬೇಕು. ಸರಣಿ ಕ್ರಮದಲ್ಲಿ 4.58 ಆಂಪಿಯರ್ ಬರಬೇಕು. ಸಮಾಂತರ ಕ್ರಮದಲ್ಲಿ 18.33 ಆಂಪಿಯರ್ ಅಂತಕ್ಕಂಥ ಬಂದರೆ ನಿಮ್ಮ ಉತ್ತರ ಕರೆಕ್ಟ್ ಆಗ್ತದೆ. ಸೊ ಯಾವೆಲ್ಲ ಸೂತ್ರ ಹಾಕಿದ್ದೀವಿ ಅದರ ಕ್ಯಾಲ್ಕುಲೇಷನನ್ನು ಚೆನ್ನಾಗಿ ತಾವುಗಳನ್ನು ನೋಡಿಕೊಡ್ರಿ. ಇನ್ನು ನೆಕ್ಸ್ಟ್ 14ನೇ ಪ್ರಶ್ನೆ. ಈ ಕೆಳಗಿನ ಪ್ರತಿಯೊಂದು ವಿದ್ಯುತ್ ಮಂಡಲದಲ್ಲಿ 2 ಓಮ್ನ ರೋಧಕದಲ್ಲಿ ವ್ಯಯವಾಗುವ ಸಾಮರ್ಥ್ಯವನ್ನು ಹೋಲಿಕೆ ಮಾಡಬೇಕು. 1 ಓಮ್ ಮತ್ತು 2 ಓಮ್ ರೋಧಕಗಳನ್ನು 6 ವ್ಯಾಟ್ ಬ್ಯಾಟರಿಯೊಂದಿಗೆ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಮತ್ತು 1 ಓಮ್ ಮತ್ತು 2 ಓಮ್ನ ರೋಧಕಗಳನ್ನು 4 ಬ್ಯಾಟರಿಯೊಂದಿಗೆ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಅಂತ ಕೊಟ್ಟಿದ್ದರು. ಸೊ ಉತ್ತರ ಎಷ್ಟು ಬರಬೇಕಪ್ಪ ಅಂತಂದರೆ ಸೊ ಫಸ್ಟ್ ಐ ಕಂಡುಹಿಡಿಬೇಕು, 2A ಬರಬೇಕು. ಆಮೇಲೆ ಸೆಕೆಂಡದಲ್ಲಿ ಫಿ ಇದೆ. ಸೊ ಓಕೆನಾ. ಸೊ ಅವರಲ್ಲಿ 8 ವ್ಯಾಟ್ ಅಂತಕ್ಕಂಥ ಬರಬೇಕು. ನೆಕ್ಸ್ಟ್ ಸೆಕೆಂಡಲ್ಲಿ ಕೂಡ 8 ವ್ಯಾಟ್ ಅಂತಕ್ಕಂಥದ್ದು ಬರಬೇಕು. ಸ್ವಲ್ಪ ನೀಟಾಗಿ ಅದನ್ನು ಪಾಸ್ ಮಾಡಿಕೊಂಡು ಉತ್ತರಗಳನ್ನ ಕಂಡುಕೊಡ್ರಿ. 15ನೇ ಪ್ರಶ್ನೆ ನೋಡಿ. 2 ದೀಪಗಳು 220 ವ್ಯಾಟ್ನಲ್ಲಿ ಒಂದು 100 ವ್ಯಾಟ್ ಮತ್ತು ಮತ್ತೊಂದು 220 ವೋಲ್ಟ್ನಲ್ಲಿ 60 ವ್ಯಾಟ್ ದರವನ್ನು ಹೊಂದಿದೆ. ಇವುಗಳನ್ನು ವಿದ್ಯುತ್ನ ಮೂಲಕ್ಕೆ ಸಮಾಂತರವಾಗಿ ಜೋಡಿಸಿದಾಗ ಸರಬರಾಜುವ ವೋಲ್ಟೇಜ್ 220 ವೋಲ್ಟ್ ಆದಾಗ ತಂತಿಗಳಲ್ಲಿನ ವಿದ್ಯುತ್ ಪ್ರವಾಹ ಕೇಳಿದರು. ಸೊ ಮೊದಲ ವಿದ್ಯುತ್ ಪ್ರವಾಹದಲ್ಲಿ ಎಷ್ಟು ಬರಬೇಕು, 0.45 ಆಂಪಿಯರ್. ಎರಡನೇ ದೀಪದಲ್ಲಿ 0.27 ಆಂಪಿಯರ್ ಅಂತ ಬರಬೇಕು. ಸೊ ಟೋಟಲಿ 0.72 ಆಂಪಿಯರ್ ಅಂತ ಬರೆದ್ರೆ ಉತ್ತರ ಕರೆಕ್ಟ್ ಆಗ್ತದೆ. ಸೂತ್ರಗಳನ್ನು ಸ್ವಲ್ಪ ನೀಟಾಗಿ ನೋಡಿಕೊಡ್ರಿ.
ಇನ್ನು 16ನೇ ಪ್ರಶ್ನೆ, 250 ವ್ಯಾಟ್ ಟಿವಿಯ 1 ಗಂಟೆ ಅಥವಾ 1200 ವ್ಯಾಟ್ ಟೋಸ್ಟರ್ 10 ನಿಮಿಷಗಳವರೆಗೆ ಬಳಕೆ ಮಾಡಿದರೆ ಯಾವುದರಲ್ಲಿ ಅತಿ ಹೆಚ್ಚು ಶಕ್ತಿ ಬಳಕೆಯಾಗ್ತದೆ? ಸೊ 250 ವ್ಯಾಟ್ ಟಿವಿ ಅದ, 1 ಗಂಟೆಗೆ ಬಳಸ್ತಕ್ಕಂಥ ಶಕ್ತಿ ಇದೆ 220 ವ್ಯಾಟ್ ಪರ್ ಅವರ್. ಬಟ್ 1200 ವ್ಯಾಟ್ ಟೋಸ್ಟರ್ ಇದೆ, ಸೊ ಅದು 1200 ಇಂಟು 10/60, ಸೊ 200 ವ್ಯಾಟ್ ಪರ್ ಅವರ್ ಆಗ್ತದೆ. ಸೊ ಟಿವಿಯ ಬಳಸುವ ಶಕ್ತಿ ಹೆಚ್ಚು ಅನ್ನೋದನ್ನು ನೀವು ಬರಿಬೇಕು. 17ನೇ ಪ್ರಶ್ನೆ, 8 ಓಮ್ ರೋಧವನ್ನು ಹೊಂದಿರುವ ಎಲೆಕ್ಟ್ರಿಕ್ ಹೀಟರ್ ವಿದ್ಯುತ್ ಮೈನ್ನೊಂದಿಗೆ 2 ಗಂಟೆಗಳವರೆಗೆ 15 ಆಂಪಿಯರ್ ವಿದ್ಯುತ್ ಪ್ರವಾಹ ಪಡೀತದೆ. ಎಲೆಕ್ಟ್ರಿಕ್ ಹೀಟರ್ನಲ್ಲಿ ಉತ್ಪತ್ತಿಯಾದ ಉಷ್ಣದ ದರ ಕೇಳಿದರು. ಸೊ ಅವಾಗ ಆರ್ ಕೊಟ್ಟಿದ್ದಾರೆ, 8 ಓಮ್ ಅದ, L15A ಅದ, T 2 ಅವರ್ ಅದ. ಸೊ ಉಷ್ಣದ ದರಗಳನ್ನು ಕಂಡುಹಿಡಬೇಕು. 1800 ಜೂಲ್ ಸೆಕೆಂಡ್ ಪರ್ 1 ಅನ್ನತಕ್ಕಂಥ ನಿಮ್ಮ ಉತ್ತರ ಬಂದರೆ ಸಾಕು. ಇನ್ನು ಕಾರಣಗಳನ್ನು ಕೇಳಿದರು. ಸೊ ಫಸ್ಟ್ ಪ್ರಶ್ನೆ ಏನದಪ್ಪ ಅಂದ್ರೆ, ವಿದ್ಯುತ್ ದೀಪಗಳ ತಂತುಗಳಲ್ಲಿ ಟಂಗ್ಸ್ಟನನ್ನು ಹೆಚ್ಚಾಗಿ ಏಕೆ ಬಳಸ್ತಾರೆ ಅಂತ ಕೇಳಿದರು. ನೆನಪಿರಲಿ, ಟಂಗ್ಸ್ಟನ್ ಹೆಚ್ಚಿನ ತಾಪದಲ್ಲಿ ಕರಗೋದಿಲ್ಲ, ಸಾಧ್ಯವಾದಷ್ಟು ಉಷ್ಣ ಶಕ್ತಿಯನ್ನು ತನ್ನಲ್ಲಿ ಉಳಿಸಿಕೊಳ್ಳೋದ್ರ ಮೂಲಕ ಬೆಳಕನ್ನು ಉತ್ಸರ್ಜನೆ ಮಾಡ್ತದೆ. ಸೆಕೆಂಡ, ವಿದ್ಯುತ್ ತಾಪನ ಸಾಧನಗಳಾದ ಬ್ರೆಡ್ ಟೋಸ್ಟರ್ ಮತ್ತು ಎಲೆಕ್ಟ್ರಿಕ್ ಇಸ್ತ್ರಿ ಪೆಟ್ಟಿಗೆ ಅಂಥವುಗಳನ್ನು ಶುದ್ಧ ಲೋಹಕ್ಕಿಂತ ಮಿಶ್ರ ಲೋಹದಿಂದ ತಯಾರಿಸ್ತಾರೆ ಏಕೆ ಅಂತ ಕೇಳಿದರು. ಏಕೆಂದ್ರೆ ಮಿಶ್ರ ಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಗಿಂತಲೂ ಸಾಮಾನ್ಯವಾಗಿ ಹೆಚ್ಚು ಮತ್ತು ಮಿಶ್ರ ಲೋಹಗಳು ಹೆಚ್ಚಿನ ತಾಪದಲ್ಲಿ ಸುಲಭವಾಗಿ ದಹಿಸೋದಿಲ್ಲ ಅಂತ ಬರೆದ್ರೆ ಸಾಕು. ಥರ್ಡ್ ಏನದ, ಗೃಹ ಬಳಕೆ ವಿದ್ಯುತ್ ಮಂಡಲಗಳ ಜೋಡಣೆಯಲ್ಲಿ ಸರಣಿ ಕ್ರಮದಲ್ಲೇ ಏಕೆ ಬಳಕೆ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಏನದಪ್ಪ ಅಂತಂದ್ರೆ, ಸರಣಿ ಕ್ರಮದಲ್ಲಿ ಜೋಡಿಸಿದ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ವಿದ್ಯುತ್ ಮಂಡಲದ ಎಲ್ಲ ಭಾಗದಲ್ಲಿ ಸ್ಥಿರವಿರ್ತದೆ ಮತ್ತು ಅದರಲ್ಲಿನ ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮಂಡಲ ಮುರಿದು ಹೋಗಿ ಉಳಿದ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸೋದಿಲ್ಲ. ಇನ್ನು ನೆಕ್ಸ್ಟ್ ಏನು ಕೇಳಿದರು, ತಂತಿಯ ರೋಧ ಅದರ ಅಡ್ಡ ಕೊಯ್ತದ ವಿಸ್ತೀರ್ಣದೊಂದಿಗೆ ಹೇಗೆ ಬದಲಾಗ್ತದೆ ಅಂತ ಕೇಳಿದರು. ತಂತಿಯ ರೋಧ ಅದರ ಅಡ್ಡ ಕೊಯ್ತಕ್ಕೆ ವಿಲೋಮಾನುಪಾತದಲ್ಲಿ ಬದಲಾಗ್ತಾ ಹೋಗ್ತದೆ. ಇನ್ನು ಲಾಸ್ಟ್, ವಿದ್ಯುತ್ ಪ್ರಸರಣದಲ್ಲಿ ಸಾಮಾನ್ಯವಾಗಿ ತಾಮ್ರ ಮತ್ತು ಅಲ್ಯೂಮಿನಿಯಂ ತಂತಿನೇ ಬಳಸ್ತಾರೆ ಏಕೆ ಕೇಳಿದರು. ಅವೆರಡು ಉಷ್ಣದ ಉತ್ತಮ ವಾಹಕಗಳು ಮತ್ತು ರೋಧಶೀಲತೆ ಕಡಿಮೆ ಅಂತ ಬರೆದ್ರೆ ಸಾಕು. ಇಷ್ಟಿತ್ತು ಉಷ್ಣ ಶಕ್ತಿ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳು. ವಿದ್ಯುತ್ ಶಕ್ತಿ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳು. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ.